ಈ ಬಾರಿ ಉತ್ತಮ ಮಳೆಯಾಗಿದೆ. ಬಿತ್ತನೆ ಕಾರ್ಯ ಕೂಡ ಮುಗಿದಿದೆ. ರೈತರ ಬಿತ್ತನೆಯನ್ನೇ ಬಂಡವಾಳ ಮಾಡಿಕೊಂಡಂತ ಆ ಜಿಲ್ಲೆಯ ಕೆಲ ಫರ್ಟಿಲೈಸರ್ ಅಂಗಡಿ ಮಾಲೀಕರು ದುಪ್ಪಟ್ಟು ಹಣ ಪಡೆದು ಗೊಬ್ಬರ ಮಾರ್ತಾ ಇರುವಂತ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ, ಆಮೇಲೆ ಏನಾಯ್ತು ಅನ್ನುವಂತ ಸ್ಟೋರಿ ಇದೆ, ನೋಡ್ಕೊಂಡ್ಬನ್ನಿ. ಗೊಬ್ಬರ, ಕ್ರಿಮಿನಾಶಕ ಡಬಲ್ ರೇಟ್ಗೆ ಸೇಲ್. ಕಲಬುರಗಿಯಲ್ಲಿ ಅಂಗಡಿಗಳ ಅಂದಾ ದರ್ಬಾರ್. ಕಲಬುರಗಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಫರ್ಟಿಲೈಸರ್ ಅಂಗಡಿ ಮಾಲೀಕನೊಬ್ಬ ಎಂಆರ್ಪಿಗಿಂತ ದುಪ್ಪಟ್ಟು ದರದಲ್ಲಿ ಗೊಬ್ಬರ ಹಾಗೂ ಇತರೆ ವಸ್ತುಗಳನ್ನು ರೈತರಿಗೆ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕೃಷಿ ಅಧಿಕಾರಿಗಳು ಅಂಗಡಿ ಮೇಲೆ ದಾಳಿ ಮಾಡಿ ನೋಟಿಸ್ ಕೂಡ ನೀಡಿದ್ದಾರೆ. ಈಗ ನಮಗೆ ಸ್ಯಾಟರ್ಡೇ ದಿವಸ ಸಾಯಂಕಾಲ ಗೊತ್ತಾಯ್ತು ಈ ವಿಷಯ. ಸ್ಯಾಟರ್ಡೇ ದಿವಸ ಹೋದ ಶನಿವಾರ ಆಗಿದೆ ಅಂತ. ಸಂಡೇ ದಿವಸ ನಮ್ಮ ಅಧಿಕಾರಿಗಳು ಅವರ ಅಂಗಡಿಗೆ ಹೋಗಿ, ಸಂಡೇ ಅಲ್ಲ ರಜೆ ಇತ್ತು ಅವತ್ತು, ಗಣೇಶ ಚತುರ್ಥಿ ದಿವಸ ರಜೆ ಇದ್ರು ಸಹಿತ ಹೋಗಿ ಅಂಗಡಿ ಮೇಲೆ ರೇಡ್ ಮಾಡಿ ಅವರು ಬಿಲ್ಸ್ ಎಲ್ಲ ಸೀಸ್ ಮಾಡಿಬಿಟ್ಟು ಫರ್ಟಿಲೈಸರ್ ಸ್ಯಾಂಪಲ್ ತಗೊಂಡು ಆಮೇಲೆ ಅವ್ರಿಗೆ ನೋಟಿಸ್ ಕೊಡಲಾಗಿದೆ. ಅವರ ಪರವಾನಗಿ ಏನು ರಸಗೊಬ್ಬರ ಪರವಾನಗಿ ಇದೆ ಅದರ ಮೇಲೆ ಆಕ್ಷನ್ ತಗೋತಾ ಇದೀವಿ. 1 or 2 ಡೇಸ್ ಮೇಲೆ ಅವ್ರ ಆಕ್ಷನ್ ತಗೊಂಡು ನಾವೇನಾದ್ರೂ ತಮ್ಮ ಮಾಹಿತಿ ಕೊಡ್ತೀವಿ. ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕ ಹಾಗೂ ಯೂರಿಯಾ ಮಾರಲಾಗ್ತಾ ಇದೆಯಂತೆ. ರೈತರಿಗೆ ವಂಚಿಸುತ್ತಿರುವ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಕೂಗು ಕೇಳಿಬರ್ತಾ ಇದೆ. ಸರ್ಕಾರದಿಂದ ವಿತರಣೆಯಾಗಬೇಕಾಗಿರ್ತಕ್ಕಂಥ ಒಂದು ಕ್ರಿಮಿನಾಶಕವನ್ನು ಇವತ್ತು ಅದು ಡೇಟ್ ಎಕ್ಸ್ಪೈರ್ ಆಗಿ 2 ವರ್ಷ ಆದರೂ ಕೂಡ 2023 ಡೇಟ್ ಮುಗಿದು ಈಗ 2025 ಆದರೂ ಕೂಡ ಇನ್ನೂ ಅಲ್ಲೇ ಗೋದಾಮದಲ್ಲಿ ಸ್ಟಾಕ್ ಇಟ್ಟು ಇವತ್ತು ರೈತರಿಗೆ ಒಂದು ವಿತರಣೆ ಮಾಡತಕ್ಕಂಥ ಕೆಲಸ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳು ಮಾಡಲಾಗತ್ತವ. ರೈತರಿಗೆ ಡಬಲ್ ರೇಟ್ಗೆ ವಸ್ತುಗಳ ಮಾರಾಟ ಮಾಡಿದ ಫರ್ಟಿಲೈಸರ್ ಅಂಗಡಿ ಹಾಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ಅವಧಿ ಮೀರಿದ ಔಷಧಿ ಮಾರ್ತಾ ಇರುವವರ ವಿರುದ್ಧ ಕೃಷಿ ಇಲಾಖೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಆಗ ಮಾತ್ರ ರೈತರಿಗೆ ನ್ಯಾಯ ಸಿಕ್ಕಂತಾಗುತ್ತದೆ. ಓಂ ಪ್ರಕಾಶ್ ಹೆಚ್, ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಬಾರಿ ಉತ್ತಮ ಮಳೆಯಾಗಿದೆ. ಬಿತ್ತನೆ ಕಾರ್ಯ ಕೂಡ ಮುಗಿದಿದೆ. ರೈತರ ಬಿತ್ತನೆಯನ್ನೇ ಬಂಡವಾಳ ಮಾಡಿಕೊಂಡಂತ ಆ ಜಿಲ್ಲೆಯ ಕೆಲ ಫರ್ಟಿಲೈಸರ್ ಅಂಗಡಿ ಮಾಲೀಕರು ದುಪ್ಪಟ್ಟು ಹಣ ಪಡೆದು ಗೊಬ್ಬರ ಮಾರ್ತಾ ಇರುವಂತ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ, ಆಮೇಲೆ ಏನಾಯ್ತು ಅನ್ನುವಂತ ಸ್ಟೋರಿ ಇದೆ, ನೋಡ್ಕೊಂಡ್ಬನ್ನಿ. ಗೊಬ್ಬರ, ಕ್ರಿಮಿನಾಶಕ ಡಬಲ್ ರೇಟ್ಗೆ ಸೇಲ್. ಕಲಬುರಗಿಯಲ್ಲಿ ಅಂಗಡಿಗಳ ಅಂದಾ ದರ್ಬಾರ್. ಕಲಬುರಗಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಫರ್ಟಿಲೈಸರ್ ಅಂಗಡಿ ಮಾಲೀಕನೊಬ್ಬ ಎಂಆರ್ಪಿಗಿಂತ ದುಪ್ಪಟ್ಟು ದರದಲ್ಲಿ ಗೊಬ್ಬರ ಹಾಗೂ ಇತರೆ ವಸ್ತುಗಳನ್ನು ರೈತರಿಗೆ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕೃಷಿ ಅಧಿಕಾರಿಗಳು ಅಂಗಡಿ ಮೇಲೆ ದಾಳಿ ಮಾಡಿ ನೋಟಿಸ್ ಕೂಡ ನೀಡಿದ್ದಾರೆ. ಈಗ ನಮಗೆ ಸ್ಯಾಟರ್ಡೇ ದಿವಸ ಸಾಯಂಕಾಲ ಗೊತ್ತಾಯ್ತು ಈ ವಿಷಯ. ಸ್ಯಾಟರ್ಡೇ ದಿವಸ ಹೋದ ಶನಿವಾರ ಆಗಿದೆ ಅಂತ. ಸಂಡೇ ದಿವಸ ನಮ್ಮ ಅಧಿಕಾರಿಗಳು ಅವರ ಅಂಗಡಿಗೆ ಹೋಗಿ, ಸಂಡೇ ಅಲ್ಲ ರಜೆ ಇತ್ತು ಅವತ್ತು, ಗಣೇಶ ಚತುರ್ಥಿ ದಿವಸ ರಜೆ ಇದ್ರು ಸಹಿತ ಹೋಗಿ ಅಂಗಡಿ ಮೇಲೆ ರೇಡ್ ಮಾಡಿ ಅವರು ಬಿಲ್ಸ್ ಎಲ್ಲ ಸೀಸ್ ಮಾಡಿಬಿಟ್ಟು ಫರ್ಟಿಲೈಸರ್ ಸ್ಯಾಂಪಲ್ ತಗೊಂಡು ಆಮೇಲೆ ಅವ್ರಿಗೆ ನೋಟಿಸ್ ಕೊಡಲಾಗಿದೆ. ಅವರ ಪರವಾನಗಿ ಏನು ರಸಗೊಬ್ಬರ ಪರವಾನಗಿ ಇದೆ ಅದರ ಮೇಲೆ ಆಕ್ಷನ್ ತಗೋತಾ ಇದೀವಿ. 1 or 2 ಡೇಸ್ ಮೇಲೆ ಅವ್ರ ಆಕ್ಷನ್ ತಗೊಂಡು ನಾವೇನಾದ್ರೂ ತಮ್ಮ ಮಾಹಿತಿ ಕೊಡ್ತೀವಿ. ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕ ಹಾಗೂ ಯೂರಿಯಾ ಮಾರಲಾಗ್ತಾ ಇದೆಯಂತೆ. ರೈತರಿಗೆ ವಂಚಿಸುತ್ತಿರುವ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಕೂಗು ಕೇಳಿಬರ್ತಾ ಇದೆ. ಸರ್ಕಾರದಿಂದ ವಿತರಣೆಯಾಗಬೇಕಾಗಿರ್ತಕ್ಕಂಥ ಒಂದು ಕ್ರಿಮಿನಾಶಕವನ್ನು ಇವತ್ತು ಅದು ಡೇಟ್ ಎಕ್ಸ್ಪೈರ್ ಆಗಿ 2 ವರ್ಷ ಆದರೂ ಕೂಡ 2023 ಡೇಟ್ ಮುಗಿದು ಈಗ 2025 ಆದರೂ ಕೂಡ ಇನ್ನೂ ಅಲ್ಲೇ ಗೋದಾಮದಲ್ಲಿ ಸ್ಟಾಕ್ ಇಟ್ಟು ಇವತ್ತು ರೈತರಿಗೆ ಒಂದು ವಿತರಣೆ ಮಾಡತಕ್ಕಂಥ ಕೆಲಸ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳು ಮಾಡಲಾಗತ್ತವ. ರೈತರಿಗೆ ಡಬಲ್ ರೇಟ್ಗೆ ವಸ್ತುಗಳ ಮಾರಾಟ ಮಾಡಿದ ಫರ್ಟಿಲೈಸರ್ ಅಂಗಡಿ ಹಾಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ಅವಧಿ ಮೀರಿದ ಔಷಧಿ ಮಾರ್ತಾ ಇರುವವರ ವಿರುದ್ಧ ಕೃಷಿ ಇಲಾಖೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಆಗ ಮಾತ್ರ ರೈತರಿಗೆ ನ್ಯಾಯ ಸಿಕ್ಕಂತಾಗುತ್ತದೆ. ಓಂ ಪ್ರಕಾಶ್ ಹೆಚ್, ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಬಾರಿ ಉತ್ತಮ ಮಳೆಯಾಗಿದೆ. ಬಿತ್ತನೆ ಕಾರ್ಯ ಕೂಡ ಮುಗಿದಿದೆ.
ರೈತರ ಬಿತ್ತನೆಯನ್ನೇ ಬಂಡವಾಳ ಮಾಡಿಕೊಂಡಂತ ಆ ಜಿಲ್ಲೆಯ ಕೆಲ ಫರ್ಟಿಲೈಸರ್ ಅಂಗಡಿ ಮಾಲೀಕರು ದುಪ್ಪಟ್ಟು ಹಣ ಪಡೆದು ಗೊಬ್ಬರ ಮಾರ್ತಾ ಇರುವಂತ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ, ಆಮೇಲೆ ಏನಾಯ್ತು ಅನ್ನುವಂತಹ ಸ್ಟೋರಿ ಇದೆ, ನೋಡ್ಕೊಂಡ್ಬನ್ನಿ. ಗೊಬ್ಬರ, ಕ್ರಿಮಿನಾಶಕ ಡಬಲ್ ರೇಟ್ಗೆ ಸೇಲ್. ಕಲಬುರಗಿಯಲ್ಲಿ ಅಂಗಡಿಗಳ ದರ್ಬಾರ್. ಕಲಬುರಗಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಫರ್ಟಿಲೈಸರ್ ಅಂಗಡಿ ಮಾಲೀಕನೊಬ್ಬ ಎಂಆರ್ಪಿಗಿಂತ ದುಪ್ಪಟ್ಟು ದರದಲ್ಲಿ ಗೊಬ್ಬರ ಹಾಗೂ ಇತರೆ ವಸ್ತುಗಳನ್ನು ರೈತರಿಗೆ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕೃಷಿ ಅಧಿಕಾರಿಗಳು ಅಂಗಡಿ ಮೇಲೆ ದಾಳಿ ಮಾಡಿ ನೋಟಿಸ್ ಕೂಡ ನೀಡಿದ್ದಾರೆ. ಈಗ ನಮಗೆ ಸ್ಯಾಟರ್ಡೇ ದಿವಸ ಸಾಯಂಕಾಲ ಗೊತ್ತಾಯ್ತು ಈ ವಿಷಯ. ಸ್ಯಾಟರ್ಡೇ ದಿವಸ ಹೋದ ಶನಿವಾರ ಆಗಿದೆ ಅಂತ. ಸಂಡೇ ದಿವಸ ನಮ್ಮ ಅಧಿಕಾರಿಗಳು ಅವರು ಅಂಗಡಿಗೆ ಹೋಗಿ, ಸಂಡೇ ಅಲ್ಲ ರಜೆ ಇತ್ತು ಅವತ್ತು, ಗಣೇಶ ಚತುರ್ಥಿ ದಿವಸ ರಜೆ ಇದ್ರು ಸಹಿತ ಹೋಗಿ ಅಂಗಡಿ ಮೇಲೆ ರೇಡ್ ಮಾಡಿ ಅವರು ಬಿಲ್ಸ್ ಎಲ್ಲ ಸೀಸ್ ಮಾಡಿಬಿಟ್ಟು ಫರ್ಟಿಲೈಸರ್ ಸ್ಯಾಂಪಲ್ ತಗೊಂಡು ಆಮೇಲೆ ಅವ್ರಿಗೆ ನೋಟಿಸ್ ಕೊಡಲಾಗಿದೆ. ಅವರ ಪರವಾನಗಿ ಏನು ರಸಗೊಬ್ಬರ ಪರವಾನಗಿ ಇದೆ ಅದರ ಮೇಲೆ ಆಕ್ಷನ್ ತಗೋತಾ ಇದೀವಿ. 1 or 2 ಡೇಸ್ ಮೇಲೆ ಅವ್ರ ಆಕ್ಷನ್ ತಗೊಂಡು ನಾವೇನಾದ್ರು ತಮ್ಮ ಮಾಹಿತಿ. ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕ ಹಾಗೂ ಯೂರಿಯಾ ಮಾರಲಾಗ್ತಾ ಇದೆಯಂತೆ. ರೈತರಿಗೆ ವಂಚಿಸುತ್ತಿರುವ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಕೂಗು ಕೇಳಿಬರ್ತಾ ಇದೆ. ಸರ್ಕಾರದಿಂದ ವಿತರಣೆಯಾಗಬೇಕಾಗಿರ್ತಕ್ಕಂಥ ಒಂದು ಕ್ರಿಮಿನಾಶಕವನ್ನು ಇವತ್ತು ಅದು ಡೇಟ್ ಎಕ್ಸ್ಪೈರ್ ಆಗಿ 2 ವರ್ಷ ಆದರೂ ಕೂಡ 2023 ಡೇಟ್ ಮುಗಿದು ಈಗ 2025 ಆದರೂ ಕೂಡ ಇನ್ನೂ ಅಲ್ಲೇ ಗೋದಾಮದಲ್ಲಿ ಸ್ಟಾಕ್ ಇಟ್ಟು ಇವತ್ತು ರೈತರಿಗೆ ಒಂದು ವಿತರಣೆ ಮಾಡತಕ್ಕಂಥ ಕೆಲಸ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳು ಮಾಡಲಾಗತ್ತವ. ರೈತರಿಗೆ ಡಬಲ್ ರೇಟ್ಗೆ ವಸ್ತುಗಳ ಮಾರಾಟ ಮಾಡಿದ ಫರ್ಟಿಲೈಸರ್ ಅಂಗಡಿ ಹಾಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ಅವಧಿ ಮೀರಿದ ಔಷಧಿ ಮಾರ್ತಾ ಇರುವವರ ವಿರುದ್ಧ ಕೃಷಿ ಇಲಾಖೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಆಗ ಮಾತ್ರ ರೈತರಿಗೆ ನ್ಯಾಯ ಸಿಕ್ಕಂತಾಗುತ್ತದೆ. ಓಂ ಪ್ರಕಾಶ್ ಹೆಚ್, ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಬಾರಿ ಉತ್ತಮ ಮಳೆಯಾಗಿದೆ. ಬಿತ್ತನೆ ಕಾರ್ಯ ಕೂಡ ಮುಗಿದಿದೆ. ರೈತರ ಬಿತ್ತನೆಯನ್ನೇ ಬಂಡವಾಳ ಮಾಡಿಕೊಂಡಂತ ಆ ಜಿಲ್ಲೆಯ ಕೆಲ ಫರ್ಟಿಲೈಸರ್ ಅಂಗಡಿ ಮಾಲೀಕರು ದುಪ್ಪಟ್ಟು ಹಣ ಪಡೆದು ಗೊಬ್ಬರ ಮಾರ್ತಾ ಇರುವಂತ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ, ಆಮೇಲೆ ಏನಾಯ್ತು ಅನ್ನುವಂತಹ ಸ್ಟೋರಿ ಇದೆ, ನೋಡ್ಕೊಂಡ್ಬನ್ನಿ. ಗೊಬ್ಬರ, ಕ್ರಿಮಿನಾಶಕ ಡಬಲ್ ರೇಟ್ಗೆ ಸೇಲ್. ಕಲಬುರಗಿಯಲ್ಲಿ ಅಂಗಡಿಗಳ ದರ್ಬಾರ್. ಕಲಬುರಗಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಫರ್ಟಿಲೈಸರ್ ಅಂಗಡಿ ಮಾಲೀಕನೊಬ್ಬ ಎಂಆರ್ಪಿಗಿಂತ ದುಪ್ಪಟ್ಟು ದರದಲ್ಲಿ ಗೊಬ್ಬರ ಹಾಗೂ ಇತರೆ ವಸ್ತುಗಳನ್ನು ರೈತರಿಗೆ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕೃಷಿ ಅಧಿಕಾರಿಗಳು ಅಂಗಡಿ ಮೇಲೆ ದಾಳಿ ಮಾಡಿ ನೋಟಿಸ್ ಕೂಡ ನೀಡಿದ್ದಾರೆ. ಈಗ ನಮಗೆ ಸ್ಯಾಟರ್ಡೇ ದಿವಸ ಸಾಯಂಕಾಲ ಗೊತ್ತಾಯ್ತು ಈ ವಿಷಯ. ಸ್ಯಾಟರ್ಡೇ ದಿವಸ ಹೋದ ಶನಿವಾರ ಆಗಿದೆ ಅಂತ. ಸಂಡೇ ದಿವಸ ನಮ್ಮ ಅಧಿಕಾರಿಗಳು ಅವರು ಅಂಗಡಿಗೆ ಹೋಗಿ, ಸಂಡೇ ಅಲ್ಲ ರಜೆ ಇತ್ತು ಅವತ್ತು, ಗಣೇಶ ಚತುರ್ಥಿ ದಿವಸ ರಜೆ ಇದ್ರು ಸಹಿತ ಹೋಗಿ ಅಂಗಡಿ ಮೇಲೆ ರೇಡ್ ಮಾಡಿ ಅವರು ಬಿಲ್ಸ್ ಎಲ್ಲ ಸೀಸ್ ಮಾಡಿಬಿಟ್ಟು ಫರ್ಟಿಲೈಸರ್ ಸ್ಯಾಂಪಲ್ ತಗೊಂಡು ಆಮೇಲೆ ಅವ್ರಿಗೆ ನೋಟಿಸ್ ಕೊಡಲಾಗಿದೆ. ಅವರು